ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮುಗ್ದಿದೆ. ರಾಯಲ್ ರಂಬಲ್ ರೋಡ್ ಟು ರಸಲ್ ಮೇನಿಯಾ ಆದ್ರೆ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ರೋಡ್ ಟು ರಾಯಲ್ ರಂಬಲ್ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಹೇಗಿತ್ತು ಇವತ್ತಿನ ಈ ಒಂದು ಶೋ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೇಕಬ್ ಫಾಟು ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಮ್ಯಾಚ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಮ್ಯಾಚ್ ಪ್ರಾರಂಭನೇ ಆಗೋದಿಲ್ಲ. ನಮ್ಮ ಜೇಕಬ್ ಫಾಟು ಅವರು ತನ್ನ ಎಂಟ್ರಿನ ಮಾಡ್ತಾರೆ. ಅಂಡ್ ಆ ಕಡೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ತನ್ನ ಐಕಾನಿಕ್ ಎಂಟ್ರಿನ ಮಾಡಬೇಕಾದ್ರೆ ಜೇಕಬ್ ಫಾಟು ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಅಟ್ಯಾಕ್ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಒಂದು ಬ್ರಾಲ್ ಆಗಿ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಮ್ಯಾಚ್ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಇವರಿಬ್ರು ಕೂಡ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಡಿಯನ್ಸ್ ಗಳ ಮಧ್ಯೆ ಹೋಗಿ ಬ್ರಾಲ್ ಮಾಡ್ತಾ ಇರ್ತಾರೆ. ಬ್ಯಾಕ್ ಸ್ಟೇಜ್ಗೂ ಕೂಡ ಇವನ್ ಹೋಗಿ ಬ್ರಾಲ್ ಮಾಡ್ತಾ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದಾಗ ಅವರಿಬ್ರು ಕೂಡ ಇವರು ತಳ್ಳಿ 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 ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಬ್ರಾಲ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಸ್ಟೇಜ್ ಹತ್ರ ಹೊರಗಡೆ ಎಲ್ಲ ಹೋಗಿ ಜಗಳ ಆಡ್ತಾ ಇರ್ತಾರೆ. ಅಂಡ್ ಅದರಿಂದ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ತಳ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದೆಲ್ಲ ವಿಚಾರಗಳು ಕೂಡ ಚೆನ್ನಾಗಿತ್ತು. ಅಂಡ್ ಇವರು ಬ್ರಾಲ್ ನ ಮಾಡಬೇಕಾದ್ರೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಮೊದಲನೇದಾಗಿ ಜೇಕಬ್ ಫಾಟು ಅವ್ರನ್ನ ಕೆಳಗಡೆ ಎತ್ತಾಕ್ತಾರೆ. ಅದಾದ್ಮೇಲೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಟೇಬಲ್ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂಗೆ ಓಪನಿಂಗ್ ಮ್ಯಾಚ್ ಒಂದು ಬ್ರಾಲ್ ಮುಖಾಂತರ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನಿಜವಾಗ್ಲೂ ನನ್ನ ತಂಟೆಗೆ ಯಾರೇ ಬಂದ್ರು ಕೂಡ ಅವರ ಗತಿನೂ ಕೂಡ ಇದೇ ರೀತಿ ಆಗುತ್ತೆ ಅಂತ. ಸೊ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಆಗ್ಬೇಕಾಗಿದ್ದಂತಹ ಜೇಕಬ್ ಫಾಟು ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಒಂದು ಬ್ರಾಲ್ ಮುಖಾಂತರ ಎಂಡ್ ಆಗಿತ್ತು. ಓಪನಿಂಗ್ ಗೆ ಸಿಕ್ಕಾಪಟ್ಟೆ ಕೇಆಸ್ ಮುಖಾಂತರ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಅದರಲ್ಲೂ ಕೂಡ ನಮ್ಮ ರಿಯಾ ರಿಪ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಆಗಿತ್ತು. ಅಂಡ್ ರಿಯಾ ರಿಪ್ಲಿ ಅವ್ರನ್ನ ಹೊಡೆದಾಕೋದಕ್ಕೆ ರಾಕ್ಸಿನ್ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರ ಕೈಯಲ್ಲೂ ಕೂಡ ಆಗ್ತಿರಲಿಲ್ಲ, ಯಾಕಂದ್ರೆ ಅಷ್ಟು ಡಾಮಿನೆಂಟ್ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ರಿಯಾ ರಿಪ್ಲಿ ಅವ್ರನ್ನ ತೋರಿಸ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮಗೆ ರೊಕೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೊಕೈಲ್ ಅವರು ಬಂದು ರಿಯಾ ರಿಪ್ಲಿ ಅವ್ರನ್ನ ರೆಫ್ರಿ ಮೇಲೆನೆ ಕೆಡುತ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಕಡೆ ನಮ್ಮ ಯುಎಸ್ಕೆ ಅವರಿಗೆ ಒಂದು ಪವರ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ರೊಕೈಲ್ ಅವರು ಬಂದಾಗ ಸ್ಟೆಫನಿ ವೆಕ್ಯಾರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಟೆಫನಿ ವೆಕ್ಯಾರ್ ಹಾಗೆ ರೊಕೈಲ್ ಇಬ್ರು ಕೂಡ ಬ್ರಾಲ್ ಮಾಡ್ಕೊಂಡು ಅಲ್ಲಿಂದ ಔಟ್ ಹೋಗ್ತಾರೆ. ಅಂಡ್ ಇದಾದ್ಮೇಲೆ ಇನ್ನೂ ಕೂಡ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಯುಎಸ್ಕೆ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿರ್ತಾರೆ. ಬಟ್ ಆ ಕಡೆ ನಮ್ಮ ರಿಯಾ ರಿಪ್ಲಿ ಅವರು ಟ್ಯಾಗ್ ನ ತಗೊಂಡಿರ್ತಾರೆ. ಅದನ್ನ ನಮ್ಮ ಲಿವ್ ಮಾರ್ಗನ್ ಅವರು ನೋಡಿರೋದಿಲ್ಲ. ಸಡನ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಲಿವ್ ಮಾರ್ಗನ್ ಅವರಿಗೆ ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಪ್ಯೂರ್ ಕ್ಲಾಸಿಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪ್ಯೂರ್ ಕ್ಲಾಸಿಕ್ ಅಂತಾನೂ ಕೂಡ ಹೇಳ್ಬಹುದು, ಅಥವಾ ನಿಮಗೆ ನೀವು ಈ ಒಂದು ಮ್ಯಾಚ್ ನ ಯಾವ ರೀತಿ ತಗೋತೀರಾ ಅದ್ರ ಮೇಲ್ಗಡೆ ಈ ಒಂದು ಮ್ಯಾಚ್ ನಿಮಗೆ ಇಷ್ಟ ಆಯ್ತು ಅಥವಾ ಬೋರಿಂಗ್ ಆಯ್ತು ಅಂತ ಅನ್ಸುತ್ತೆ. ನಮ್ಮ ಎಜೆ ಸ್ಟೈಲ್ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಸಿಕ್ಕಾಪಟ್ಟೆ ಸ್ಲೋ ಫೇಸ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬುಕ್ ಮಾಡ್ತಾರೆ. ಅಂಡ್ ಜಾಸ್ತಿ ಫಿನಿಶರ್ಸ್ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಯೂಸ್ ಮಾಡಿಸೋದಿಲ್ಲ. ಒಂದು ಕೂಡ ಕಿಂಗ್ ಶಾಸ ಕನೆಕ್ಟ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಆಗಿದ್ರೆ ಹೇಳಿ, ಎಲ್ಲದನ್ನು ಕೂಡ ನಮ್ಮ ಎಜ್ ಸ್ಟೈಲ್ ಅವರು ಡಾಚ್ ಮಾಡ್ತಾ ಇರ್ತಾರೆ. ಅಂಡ್ ಕ್ರಾಪ್ ಕ್ರಷರ್ ನ ಕನೆಕ್ಟ್ ಮಾಡಿ ಮಾಡಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಕಾಲ್ನು ಕೂಡ ನಮ್ಮ ಎಜ್ ಸ್ಟೈಲ್ ಅವರು ಬ್ರೇಕ್ ಮಾಡಿರ್ತಾರೆ. ಅಂಡ್ ಅದರಿಂದ ಅವರಿಗೆ ಕಿಂಗ್ ಶಾಸ ಕನೆಕ್ಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುತ್ತೆ. ಇವನ್ ನಮ್ಮ ಎಜ್ ಸ್ಟೈಲ್ ಅವರೇ ಒಂದು ಟೈಮ್ ಅಲ್ಲಿ ಶಿನ್ಸ್ಗೆ ನಾಕಮುರಾ ಅವರಿಗೆ ಕಿಂಗ್ ಶಾಸನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಚೆನ್ನಾಗಿತ್ತು ಎಂಡಿಂಗ್ ಮೂಮೆಂಟ್ ಅಲ್ಲಿ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬೇಕು. ಬಟ್ ಸ್ಟಾರ್ಟಿಂಗ್ ಒಂದು ರೀತಿ ಬೋರಿಂಗ್ ಅಂತಾನೆ ಅನಿಸ್ತಾ ಇತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರಿಗೆ ಎಜ್ ಸ್ಟೈಲ್ ಅವರು ಒಂದು ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡಿ ಒಂದು ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಗೆದ್ದ ಕೂಡಲೇ ಕಮೆಂಟ್ರಿ ಟೀಮ್ ಎದ್ದು ಕ್ಲಾಪ್ಸ್ ನ ಹೊಡಿತಾ ಇರ್ತಾರೆ. ಈಗ ನನಗೆ ಭಯ ಆಗ್ತಾ ಇದೆ, ನಿಜವಾಗ್ಲೂ ಕೂಡ ಎಜ್ ಸ್ಟೈಲ್ ಅವರ ಕರಿಯರ್ ರಾಯಲ್ ರಂಬಲ್ ಅಲ್ಲಿ ಎಂಡ್ ಆಗುತ್ತೆ ಅಂತ. ಇದಾದ್ಮೇಲೆ ನಮ್ಮ ಶಿನ್ಸ್ಗೆ ನಾಕಮುರಾ ಹಾಗೆ ಎಜ್ ಸ್ಟೈಲ್ ಅವರ ನಡುವೆ ಒಂದು ಪ್ರಾಪರ್ ರೆಸ್ಪೆಕ್ಟ್ ಸೀನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗಾಯ್ಸ್, ಎಜ್ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ಯೋಚಿಸ್ಕೊಂಡ್ರೇನೆ ಭಯ ಆಗುತ್ತೆ. ಡಬ್ಲ್ಯೂ ಅವರು ಆ ಒಂದು ಪ್ಲಾನ್ ನ ಮಾಡಿ ಇಲ್ದೇ ಇರಲಿ ಅಂತ ಕೇಳ್ಕೋಣ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಫ್ಯಾಟಲ್ 4-ವೇ ಮ್ಯಾಚ್. ಟ್ರಿಕ್ ವಿಲಿಯಮ್ಸ್, ಡೇಮಿಯನ್ ಪ್ರೀಸ್ಟ್, ರಾಂಡಿ ಆರ್ಟನ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಸ್ಮಾರ್ಟ್ನೆಸ್ ನ ಯೂಸ್ ಮಾಡಿ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಒಂದೊಂದು ಟೈಮ್ ಅಲ್ಲಿ ನನಗೆ ಅನಿಸ್ತಾ ಇರುತ್ತೆ,
ಟ್ರಿಕ್ ವಿಲಿಯಂ ಅವರೇನಾದ್ರೂ ಗೆದ್ಬಿಟ್ರೆ ರಾಯಲ್ ರಂಬಲ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಆಗಿ ಟ್ರಿಕ್ ವಿಲಿಯಂ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಎಲ್ಲರೂ ಕೂಡ ರೆಡಿ ಇದಾರ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ಒಂದ್ ಎರಡು ಟೈಮಲ್ಲಿ ಅವರು ಗೆಲ್ಲೋ ಮೊಮೆಂಟ್ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಬಂದಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಡ್ಯಾಮಿನೆನ್ಸ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮಲ್ಲಿ ಅವರು 3 ಜನನು ಕೂಡ ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಡ್ಚ್ ಆಗ್ತಾ ಇರ್ತಾರೆ. ಆ ಮೊಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಇನ್ನ ಒಂದು ಟೈಮಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಟ್ರಿಕ್ ವಿಲಿಯಂ ಇಬ್ಬರಿಗೂ ಕೂಡ ಡಬಲ್ ಡಿಡಿಟಿನೂ ಕೂಡ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಇನ್ನ ಮಧ್ಯದಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ, ಹಲವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಅದು ಮಿಸ್ ಆಗ್ತಾ ಇರುತ್ತೆ. ಅವರು ಅದೇ ತಿನ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ರ್ಯಾಂಡಿ ಓಟನ್ ಅವರಿಗೆ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ರ್ಯಾಂಡಿ ಓಟನ್ ಅವರ ಕತೆ ಮುಗ್ದಿರುತ್ತೆ. ಅಂಡ್ ಇದಾದ್ಮೇಲೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಟ್ರಿಕ್ ವಿಲಿಯಂ ಇಬ್ರು ಕೂಡ ಫೈಟ್ ಮಾಡ್ತಾ ಇರ್ತಾರೆ ರಿಂಗ್ ಕಾರ್ನರ್ ಅಲ್ಲಿ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಟ್ರಿಕ್ ವಿಲಿಯಂ ಅವರನ್ನ ರಿಂಗ್ ಇಂದ ಕೆಳಗಡೆ ಕೆಡುತ್ತಾರೆ. ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರೀಸ್ಟ್ ಅವರನ್ನ ಪಿನ್ ಮಾಡ್ತಾರೆ. ರ್ಯಾಂಡಿ ಓಟನ್ ಅವರು ಇನ್ನೇನು ಬಂದು ತಪ್ಪಿಸಬೇಕು ಅಷ್ಟೊತ್ತಿಗೆ 3 ಕೌಂಟ್ ಆಗೋಗಿರುತ್ತೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಈಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಡ್ರೂ ಮ್ಯಾಕೆಂಟೈರ್ ಅವರನ್ನ ಫೇಸ್ ಮಾಡೋದಕ್ಕೆ ರಾಯಲ್ ರಂಬಲ್ ಅಲ್ಲಿ. ಆಫ್ ಕೋರ್ಸ್ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇತ್ತು. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಕೂಡ ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇತ್ತು. ಅಂಡ್ ರಾಯಲ್ ರಂಬಲ್ ಸ್ಯಾಮಿ ಝೈನ್ ಅವರ ಇನ್ನ ಒಂದು ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ಸೌದಿ ಅರೇಬಿಯಾದಲ್ಲಿ. ಸೊ ಇವರಿಗೆ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ರ್ಯಾಂಡಿ ಓಟನ್ ಅವರಿಗೆ ಚಾನ್ಸ್ ಸಿಗ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಅವರು ಗೆದ್ದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಡಾಜ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಹಿಂಗೆ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಎಂಡ್ ಆಗುತ್ತೆ. ಓವರ್ ಆಲ್ ನೋಡೋದಾದ್ರೆ ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬೇಕು. ಅಷ್ಟೊಂದೇನು ಹೈಪ್ ಅಪ್ ಕೂಡ ಆಗಿರಲಿಲ್ಲ. ನಾನು ಶಿನ್ಸ್ಗೆ ನಾಕಮುರಾ ಹಾಗೆ ಎಜ್ ಸ್ಟೈಲ್ ಅವರ ಮ್ಯಾಚ್ಗೆ ಹೈಪ್ ಆಗಿದ್ದೆ. ಬಟ್ ಆ ಒಂದು ಮ್ಯಾಚ್ ನಾನು ಅನ್ಕೊಂಡಂಗೆ ಡೆಲಿವರ್ ಮಾಡಲಿಲ್ಲ. ಒಂದು ಡೀಸೆಂಟ್ ಶೋನ ಡಬ್ಲ್ಯೂ ಅವರು ಪುಲ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಷ್ಟೊಂದೇನು ಶಾಕಿಂಗ್ ವಿಚಾರಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಓಪನಿಂಗು ಕೇಯಾಸ್ ಆಯ್ತಲ್ಲ, ಅದೊಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ಗೆ ನಾನು 3.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಈ ಒಂದು ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.